ಈ ಆಫೀಸರ್ ಆಯ್ಕೊಂಡು ಮುಖ್ಯಲು ಈ ಇಷ್ಟು ರೀತಿ ಆಂಕರ್ ಮಾತಾಡ್ತಾರೆ. ನಿನ್ನ ಕುಡಿದು ಬಂದಿದ್ದಾರೆ, ಮಾನವಂತರಾಗಿ ಗುಂಡಗಳ ಬೈಕಲ್ಲಿ ಬಂದಿದ್ದಾರೆ. ನಿನ್ನೆ ಕುಡಿದು ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ? ಯಾರು ಮಾತಾಡೋದು? ನಿಮ್ಮ ಬುಲ್ಡೋಸರ್ ಹೋಗ್ಬೋದ ಕಮಿಷನರ್ ಅವರೇ? ಬುಲ್ಡೋಸರ್ ಶ್ರೀಮಂತರ ಕಟ್ಟಡದ ಗೋಡೆಯನ್ನು ಹೊಡೆಯುವಂತ ತಾಕತ್ತು ಇದೆಯಾ ನಿಮ್ಮ ಬುಲ್ಡೋಸರ್ಗೆ? ಬಡವರ ಮೇಲೆ ಇವತ್ತು ಬುಲ್ಡೋಸರ್ ಬಿಡುವಂಥದ್ದು ನಿಮ್ಮ ನಿಜವಾದ ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರ ನಿಜವಾಗಿದ್ರೆ ಮೇಯರ್ ಅವರೇ ನೀವು ನಿಂತು ಮಾಡಿ. ತಾಕತ್ತಿದ್ರೆ ನೀವು ಬೀದಿಯಲ್ಲಿ ನಿಂತು ಕಾರ್ಯಾಚರಣೆಗೆ ನೇತೃತ್ವ ನೀವು ವಹಿಸಿಕೊಂಡು ಮಾಡಿ. ಕಮಿಷನರ್ ನೀವು ಮಾಡಿ. ನೀವೆಲ್ಲಿ ಹೋಗಿ ಪ್ರವಾಸಕ್ಕೆ ಹೋಗಿ ಇಲ್ಲಿನ ಒಂದು ಜನರ ಕಷ್ಟವನ್ನ ಸಂಕಷ್ಟದಲ್ಲಿರುವಂತ ನೋಡಿ ನೀವು ಸಂತೋಷ ಪಡುವುದಲ್ಲ. ಇದು ದೊಡ್ಡ ಸಾಧನೆ ಏನಲ್ಲ ಮೇಯರ್ ಅವರೇ. ಬೀದಿ ವ್ಯಾಪಾರಿಗಳನ್ನ ಎತ್ತಗಡಿ ಮಾಡೋದು, ಪೊಲೀಸರನ್ನಿಟ್ಟು ರೈಡ್ ಮಾಡಿಸುವುದು ದೊಡ್ಡ ಏನು ಸಾಧನೆ ಅಲ್ಲ. ಅದನ್ನು ಯಾರು ಮಾಡಬಹುದು, ಅದು ದೊಡ್ಡ ಸಾಧನೆ ಅಲ್ಲ. ಮಾನ್ಯ ಮೇಯರ್ ಅವರೇ, ಚಂದವಾಗಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ನಾವು ಹೋರಾಟದಲ್ಲಿ ಇವತ್ತು ನಾವು ಮಡಿಲಿಕ್ಕೂ ಸಿದ್ಧರಿದ್ದೇವೆ. ಇಲ್ಲಿರ್ತಕ್ಕಂಥ ಬೀದಿ ವ್ಯಾಪಾರಿಗಳಿಗೆ ಅವರ ಬದುಕಿರುವುದೇ ಬೀದಿಯಲ್ಲಿ. ಅದು ಇಲ್ಲ ಅಂತಂದ್ರೆ ಈಗ ಹೇಳಿದ್ರಲ್ಲ, ಮಾತಾಡೋಂಥ ಮಹಿಳೆಯರು ಮಾತಾಡ್ತಾ ಇದ್ದಾರಲ್ಲ, ಅವರಿಗೆ ಬೇರೆ ಬದುಕೇ ಇಲ್ಲ. ನಾವು ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ. ನಿಮ್ಮ ಪೊಲೀಸ್ ಕೇಸುಗಳನ್ನ ಎದುರಿಸ್ತೇವೆ, ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧರಿದ್ದೇವೆ. ನಿಮ್ಮ ಗೋಲಿ ನಮ್ಮ ಎದೆಗೆ ಪೊಲೀಸರ ಗೋಲಿ ಗುಂಡಿಡ್ತೀರಂದ್ರ ಅದನ್ನು ಎದುರಿಸಲು ನಡೆದಿದ್ದೇವೆ. ಬಡವರಿಗಾಗಿ ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದೇವೆ. ಪ್ರಾಮಾಣಿಕವಾಗಿ ಈ ಜನರ ಪರವಾಗಿ ನಿಂತಿದ್ದೇವೆ. ನಾವು ಹೇಳಿದ್ದೇವಲ್ಲ, ಗೂಡಂಗಡಿಗಳು ದೊಡ್ಡ ದೊಡ್ಡ ಕಟ್ಟಿದಾರಲ್ಲ, ಯಾರ್ದು ದೊಡ್ಡ ದೊಡ್ಡ ಅಂಗವಿಕಲರ ಹೆಸರಿನಲ್ಲಿ ಗೂಡಂಗಡಿ ಕಟ್ಟಿ ದೊಡ್ಡ ರೀತಿ ದಂಧೆ ಮಾಡ್ತಾರಲ್ಲ, ಅವರೆಲ್ಲರೂ ಕೂಡ ಇದೇ ರಾಜಕೀಯ ಪುಡಾರಿಗಳ ಹಿಂದೆ ಮುಂದೆ ಇದ್ದಾರೆ. ಅವರ ಕಚೇರಿಗಳಲ್ಲಿ ಅಲೆದಾಡ್ತವಂತ ಯಾರು ಅಂತ ಹೇಳಿದ್ರೆ ದಿನಕ್ಕೆ 1000, 1,500, 5,000ವರೆಗೆ ಬಾಡಿಗೆ ಕೊಡುವಂತವರು ನಿಮ್ಮ ಹಿಂದೆ ಮುಂದೆ ಇದ್ದಾರೆ. ಬಡವರು ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಾರೆ. ಅವರ ಎಷ್ಟು ಗಾಡಿಗಳಿವೆ? ನಂದಿನಿ ಮಿಲ್ಕ್ ಪಾರ್ಲರ್ ಎಷ್ಟಿದೆ ಇಲ್ಲಿ? ನಂದಿನಿ ಮಿಲ್ಕ್ ಪಾರ್ಲರ್ಗೆ ಯಾರು ಪರ್ಮಿಷನ್ ಕೊಟ್ಟದ್ದು? ಅಲ್ಲಿ ಮಿಲ್ಕ್ ಪಾರ್ಲರ್ನಲ್ಲಿ ಹಾಲಿನ ಉತ್ಪನ್ನ ಮಾತ್ರ ಮಾರಾಟ ಮಾಡಬೇಕು. ಇವತ್ತು ಏನಿದೆ ಅದರಲ್ಲಿ ಸಣ್ಣ ಕ್ಯಾಂಟೀನ್, ದೊಡ್ಡ ದೊಡ್ಡ ಕ್ಯಾಂಟೀನ್ಗಳಾಗಿ ಊಟವನ್ನು ಕೂಡ ಮಾಡ್ತಾರೆ. ಅದನ್ನ ನೀವು ನೋಡಿದ ಮುಟ್ಟಿದ್ದೀರಾ ನಿನ್ನೆ? ಆರೋಗ್ಯ ಅಧಿಕಾರಿ ನೋಡಿದಾರಾ? ಇವತ್ತು ನೀವು ನಮ್ಮ ಮೇಲೆ ದಾಳಿ ಮಾಡ್ತೀರಲ್ಲ, ಇವತ್ತು ಎಷ್ಟು ಜನ ಕಾರ್ಮಿಕರ ಇಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ, ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರನ್ನು ಮುಟ್ಟುವಂತ ಧೈರ್ಯ ನಿಮಗೆ ಬಂದಿದೆಯಾ? ನಿನ್ನೆ ನಿಮ್ಮ ಬುಲ್ಡೋಸರ್ಗಳು ಇವತ್ತು ನಾವು ಹೇಳಿದ್ದೇವಲ್ಲ, ನಿಮಗೆ ನಾವು ದೂರು ಕೊಟ್ಟಿದ್ದೇವಲ್ಲ, ಎಷ್ಟು ಜನ ಇಲ್ಲಿ ಅನಧಿಕೃತವಾಗಿ ಈ ಬೀದಿ ವ್ಯಾಪಾರದಲ್ಲಿ ದಂಧೆ ಮಾಡ್ತಾ ಇದ್ದಾರೆ, ಬಾಡಿಗೆ ಕೊಡ್ತಾ ಇದ್ದಾರೆ. ಅವರ ಮೇಲೆ ನಿಮ್ಮ ಬುಲ್ಡೋಸರ್ ನಿನ್ನೆ ಹೋಗಿಲ್ಲ. ಇದು ಕೇವಲ ಬೀದಿ ವ್ಯಾಪಾರಸ್ಥರು, ನಿಜವಾದ ಬೀದಿ ವ್ಯಾಪಾರಸ್ಥರಾದ್ರೆ ಅವರ ಮೇಲೆ ನೀವು ದಾಳಿ ಮಾಡ್ತಾ ಇದ್ದೀರಿ. ಇದು ಒಪ್ತಕ್ಕಂಥದ್ದಲ್ಲ. ನೀವು ನಮ್ಮ 100 ಸಲ ಅರೆಸ್ಟ್ ಮಾಡಿ ನಾವು ಮತ್ತೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತೀವಿ. ನಮ್ಮಲ್ಲಿ ಅಸ್ತ್ರ ಇರ್ತಕ್ಕಂಥ ಹೋರಾಟ ಮಾತ್ರ. ಹೋರಾಟದಿಂದಲೇ ನಾವು ಯಶಸ್ವಿ ಆಗ್ತೀವಿ ಅಂತ ನಮಗೆ ಭರವಸೆ ಇದೆ. ಹೋರಾಟವನ್ನೇ ನಾವು ಕೈಗೆತ್ತಿಕೊಂಡು ಮುಂದುವರಿತೀವಿ. ನಮ್ಮ ಏನು ಸೀಸ್ ಮಾಡಿದ ವಸ್ತಿದೆ ಅದನ್ನು ವಾಪಸ್ ಕೊಡಿ. ನಮ್ಮ ಡ್ಯಾಮೇಜ್ ಮಾಡಿದ ವಸ್ತುವಿಗೆ ನೀವು ಪರಿಹಾರ ಕೊಡಿ. ಇದು ಮಾಡುದಾದ್ರೆ ಮಾತಾಡಿ. ಟಿವಿಸಿ ಯಾಕೆ ಇರೋದು? ಐಡಿ ಕಾರ್ಡ್ ಯಾಕೆ ಕೊಟ್ಟಿರೋದು? ನೀವು ಐಡಿ ಕಾರ್ಡ್ ಕೊಟ್ಟವರು ನೀವು, ನಿಮ್ಮ ಅಧಿಕಾರಿಗಳು ಅದು ಡೂಪ್ಲಿಕೇಟ್ ಅಂತ ಹೇಳ್ತಾ ಇದಾರಲ್ಲ, ಡೂಪ್ಲಿಕೇಟ್ ಗೆ ಸೈನ್ ಮಾಡಿದ್ರು ನೀವಲ್ವಾ? ನಿಮ್ಮ ಅರೆಸ್ಟ್ ಮಾಡ್ಲಿ. ಟಿವಿಸಿ ಅಲ್ಲಿ ಅನುಮೋದನೆ ಮಾಡಿದ್ರು ಡೂಪ್ಲಿಕೇಟ್ ಕಮಿಟಿ ಅಂತ ಹೇಳ್ತಾ ಇದಾರಲ್ಲ ಅಧಿಕಾರಿಗಳು. ನಿಮ್ಮ ಎಸಿ ಹೇಳೋದು ಸಾರ್ವಜನಿಕವಾಗಿ ಮುಖ್ಯಮಂತ್ರಿ ಕಮಿಷನ್ ಸಿಕ್ಕಿದ್ರೆ ಒಪ್ಕೊಳ್ಬೇಕು. ನೋಡ್ಲಿಕ್ಕೆ ರೆಡಿ ಇಲ್ಲ ಇವರು, ನೋಡ್ಲಿಕ್ಕೆ ರೆಡಿ ಇಲ್ಲ ನಿಮ್ಮ ಅಧಿಕಾರಿಗಳು. ಅವರು ಏನು ಕಾರ್ಪೊರೇಷನ್ ಅವರಿಗೆ ಬುದ್ಧಿ ಕೊಟ್ಟಿದ್ದೀರಾ? ನಿಮ್ಮ ಅಧಿಕಾರಿಗಳಿಗೆ ನಾವು ಟ್ಯಾಕ್ಸ್ ಕಟ್ಟಿ ದುಡ್ಡಿಂದ ನಿಮ್ಗೆ ಸಂಬಳ ಬರೋದು, ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕೋದು, ನಮ್ಮ ಬೀದಿಯಲ್ಲಿ ನಾಯಿಗಳು ಅಡ್ಡಾಡಿಸಿರಲ್ಲ ನೀವು ಪೊಲೀಸರು ಇಟ್ಕೊಂಡು. ಏನಂತ ಅನ್ಕೊಂಡಿದ್ದೀರಿ ನೀವು? ಕಾನೂನು ಅಂದ್ರೆ ಏನಂತ? ನಿಮ್ಮ ರೋಜ್ಗಾರ್ ಮಾಡ್ತಾರೆ, ನೀವು ರೋಜ್ಗಾರ್ ಮಾಡ್ತಾರೆ. ಒಬ್ಬ ಬಂದು ಏನು ನಿಮ್ಮ ಇಲ್ಲಿ ಆಫೀಸ್
ಮಾಡಿದ್ರು ಏನು ಇವ್ರು ಮಾಡ್ತಾರೆ? ಇವರಿಗೆ ಮಾಡಲು ಕಾನೂನಿನ ಕೆಲಸ ಇರೋದು. ಏನು ಇವರಿಗೆ ಮಾಡ್ತಾರೆ? ಹೆಂಡತಿ ಮಕ್ಕಳಿಲ್ಲ ಇವರಿಗೆ. ಸರ್, ಅವರು ಸಾಯ್ತಿದ್ರು. ಸರ್, ಇಷ್ಟು ದೊಡ್ಡ ಮಳೆ ಬರ್ತಾ ಇದೆ, ಇಷ್ಟು ವಿಪರೀತವಾಗಿ ಈ ಮಳೆಯಲ್ಲಿ ಹೋಗಿ ನೀವು ಈ ರೀತಿ ದೌರ್ಜನ್ಯ ಮಾಡ್ತಿರಲ್ಲ. ಕಂಕನಾಡಿ ವಾರ್ಡ್ ಕಾಪಿಂಟ ಹೆಣ್ಣವರಿಗೆ ವಾರ್ಡ್ ಕಾಪಿಂಟ ಎಲ್ಲಿದೆ? ಯಾವನಿಗೆ ತೋರಿಸಿ? ವಾರ್ಡ್ ಕಾಪಿ ತೋರಿಸಿ ನಮ್ಗೆ. ವಾರ್ಡ್ ಕಾಪಿ ತೋರಿಸಿ. ವಾರ್ಡ್ ಕಾಪಿ ತೋರಿಸಿ. ವಾರ್ಡ್ ಕಾಪಿ ತೋರಿಸಿ. ರೈಡ್ ಮಾಡಲಿಕ್ಕೆ ವಾರ್ಡ್ ಕಾಪಿ ತೋರಿಸಿ. ಎಲ್ಲಿದೆ? ನಿಮ್ಮ ಹತ್ರ ಉಂಟಾ? ನಿಮ್ಮ ಹತ್ರ ಉಂಟಾ? ಕಮಿಷನರ್ ಬರ್ಲಿ, ಉಸ್ತುವಾರಿ ಸಚಿವರ ಹತ್ರ ಬಂದು ಮೀಟಿಂಗ್ ಮಾಡಿಸಿ, ಕಮಿಷನರ್ ಸರ್ಕ್ಯುಲರ್ಸ್ ಅಲ್ಲಿ ನಮ್ಮ ಹೋರಾಟವನ್ನು ನೀವು ನಿಮ್ಮ ಬೆಣ್ಣೆ ಎಣ್ಣೆ ಮಾತಿ ನಾವು